ಮಹಿಳೆಯರಿಗೆ ಸಹಾಯವಾಗಲೆಂದೇ ರಾಜ್ಯ ಸರ್ಕಾರ ಆರಂಭಿಸಿದ ಗೃಹಲಕ್ಷ್ಮಿ ಯೋಜನೆಯ ಹಣ ಸಾವಿರಾರು ಮಹಿಳೆಯರಿಗೆ ಸಹಾಯಕವಾಗಿದೆ. ಕೆಲವು ಕಡೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂಬ ಬಗ್ಗೆ ಗೊಂದಲಗಳು ನಡೀತಾ ಇದ್ದು, ಮತ್ತೊಂದಿಷ್ಟು ಕಡೆ ಮಹಿಳೆಯರು ಸರ್ಕಾರದ ಯೋಜನೆಯನ್ನ ಕೊಂಡಾಡಿರುವ ಉದಾಹರಣೆಗಳು ಸಿಗುತ್ತೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಜ್ಜಿ ತನಗೆ ಬಂದ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಊರಿಗೆ ಹೋಳಿಗೆ ಊಟವನ್ನ ಹಾಕಿಸಿ ಸಂಭ್ರಮಿಸಿದ್ರು. ಅದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ರು. ಆದ್ರೆ ಇಂದು ಸ್ವತಃ ಸಿಎಂ ಅವರೇ ಅಜ್ಜಿಯನ್ನ ಅಭಿನಂದಿಸಿದ್ದು, ಆ ಅಜ್ಜಿ ಇದೀಗ ಸಿಎಂ ಸಿದ್ದು ಅವರನ್ನ ನೀನು ನಾಡಿಗೆ ದೊರೆಯಾಗಿ ಅನ್ನ ನೀಡುತ್ತೀಯಾ, ಮುಂದೆ ದೇಶದ ದೊರೆಯಾಗಿ ಅನ್ನ ನೀಡುವಂತ ಹಾರೈಸಿದ್ದಾರೆ. ಬನ್ನಿ ಹಾಗಾದ್ರೆ ಆ ಮನ ಕಲಕುವ ಸ್ಟೋರಿಯ ಬಗ್ಗೆ ತೋರಿಸ್ತೀವಿ ನೋಡಿ. ಸರ್ ನೀವು ಸೈಡ್ ಬನ್ನಿ ಸರ್ ಅಜ್ಜಿ ಕಾಣಿಸ್ತಿಲ್ಲ, ಸೈಡ್ ಬನ್ನಿ. ಸರ್ ಈ ಸೈಡ್ ಸರ್. ಓಕೆ ಸರ್. ಹೌದು, ದೃಶ್ಯದಲ್ಲಿ ಕಾಣುವ ಈ ಅಜ್ಜಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಅಕ್ಕ ತಾಯಿ ಲಂಗೋಟಿ ಎಂಬವರು. ಇತ್ತೀಚೆಗಷ್ಟೇ ವೃದ್ಧೆ ತನಗೆ ಬಂದ ಹಣದಿಂದ ಊರಿಗೆಲ್ಲ ಊಟ ಹಾಕಿಸಿದ್ದಾರೆ. ಸಿದ್ದರಾಮಯ್ಯನವರು ಪ್ರತಿ ತಿಂಗಳು 2,000 ಹಣ ನೀಡುತ್ತಿದ್ದಾರೆ. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯಬೇಕು, ಹೀಗಾಗಿ ಗ್ರಾಮದ ದೇವತೆಗೆ ಪೂಜೆ ಸಲ್ಲಿಸಿ ಊರಿಗೆ ಹೋಳಿಗೆ ಊಟವನ್ನ ಹಾಕಿಸಿದ್ದೇನೆ ಎಂದು ತಿಳಿಸಿದ್ದಾರೆ. ಈಗ ಎಲ್ಲಾರು ಕೂಡಿ ಸಾಥ್ ಕೊಟ್ಟಾರ ನಿನಗೆ. ಇಂಥ ಇದನ್ನ ಮುತ್ತೈದ್ಯಾರ 5 ಮಂದಿನ ಊಟ ಮಾಡಿಸಿ ಇದು ಮಾಡತ್ತಿ. ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಒಳ್ಳೇದು ಮಾಡ್ಲಿ ಅಂತೇಳಿ ಬಯಸಾತಿದೆ. ಆಯ್ತು. ಈಗ ಎಷ್ಟು ಕಂತು ಬಂದವ ನಿಂಗೆ? 10 ಕಂತು ಬಂದವ. ಎಲ್ಲರೂ ಬಂಗಾರ ಟ್ರೆಜರಿ ಇದು ಮಾಡ್ರ, ನೀ ಹೋಳಿಗೆ ಮಾಡಿ ಸತಿ ಗ್ರೇಟ್ ಆತ್ಲ ಏನಿಂದ. ಎಲ್ಲರೂ ತನ್ನ ಸ್ವಾರ್ಥಕ್ಕೆ ಅದ ಅನ್ನ ಎಲ್ಲ ಕಡೆ ರಾಜ್ಯದಾಗ ಟ್ರೆಜರಿ ಫ್ರಿಜ್ ಅದ ಇದು ತಂದ್ರ ಬಂಗಾರ ತಂದ್ರೆ ನೀವು ಎಲ್ಲ ಇದನ್ನ ಮಾಡಿರಿ. ನಿನ್ನ ಹೆಸರೇನಾಗಿ? ನಿಂದ ಬರ್ತಾವಿಲ್ಲ ಗೃಹಲಕ್ಷ್ಮಿ? ಬರ್ತಾವು. ನೀನು ಇದಕ್ಕೆ ಕೊಟ್ಟಿದಿ ರೊಕ್ಕ? ನಿನ್ನ ಹೆಸರೇನಾಗಿ? ದುಂಡವ ನುಲಿ. ಈಗ ಎಲ್ಲಾರು ಕೂಡ್ಕೊಂಡು ಮಾಡತ್ತಾರೆ. ಇದರಿಂದ ಬಡವರಿಗೆ ಅನುಕೂಲ ಆಗೈತೆ. ಇದೀಗ ಗೃಹಲಕ್ಷ್ಮಿ ಹಣದಿಂದ ಹೋಳಿಗೆ ಊಟವನ್ನ ಹಾಕಿಸಿದ್ದ ಅಕ್ಕ ತಾಯಿ ಲಂಗೋಟಿಯನ್ನ ಸಿಎಂ ಸಿದ್ದರಾಮಯ್ಯ ಇಂದು ಬೆಳಗಾವಿ ಏರ್ಪೋರ್ಟ್ನಲ್ಲಿ ಭೇಟಿ ಮಾಡಿದ್ದಾರೆ. ಅಕ್ಕ ತಾಯಿಯನ್ನ ಸಿಎಂಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪರಿಚಯಿಸಿದ್ರು. ಈ ವೇಳೆ ಸಿಎಂಗೆ ಕಂಬಳಿ ಹೊದಿಸಿ ಹಾರವನ್ನ ಹಾಕಿ ಹೋಳಿಗೆ ತಿನ್ನಿಸಿದ್ದಾರೆ. ಊಟ ಹಾಕಿಸಿದ ವಿಚಾರ ತಿಳಿದ ಸಿಎಂ ಸಂತಸ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸಬೇಡಿ ಎಂದು ಅಕ್ಕ ತಾಯಿ ಮನವಿ ಮಾಡಿದ್ದು, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಜಿಲ್ಲೆಯ ರಾಯಬಾಗ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ವೃದ್ಧೆಯಾದ ಅಕ್ಕ ತಾಯಿ ಲಂಗೋಟಿಯವರು ತನ್ನ 10 ಕಂತಿನ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ನಿನ್ನೆ ಗ್ರಾಮ ದೇವತೆಗೆ ಪೂಜೆಯನ್ನ ಸಲ್ಲಿಸಿ ಊರಿಗೆ ಹೋಳಿಗೆ ಊಟ ಹಾಕಿಸಿದ್ರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕರೆ ಮಾಡಿ ಮಾತನಾಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಖುಷಿ ಆಯ್ತು ನಮಗಂತ್ರಿ ನೋಡಿ. ಸ್ವಾರ್ಥಕ್ಕೆ ಮುಟ್ಟಿತು ಗೃಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂಥವ್ರಿಗೆಲ್ಲ ಕೊಟ್ಟ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತು. ಮತ್ತು ಅದ್ರಾಗ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನು ವಿಡಿಯೋನು ತೋರಿಸ್ತೇನೆ. ಅಲ್ಲವೇ ಊರಿಗೆ ಹೋಳಿಗೆ ಊಟ ಹಾಕಿದೆ. ಮತ್ತು ನನಗೆ ಯಾವ ಹಾಕಿ ಮತ್ತು ಮಗಳಿಗೆ ಕರೀದಿಲ್ಲ. ಮತ್ತು
ಬರ್ತೇನೆ ಬೇ. ಆಮೇಲೆ ಒಂದ್ ಸೀರೆ ಕೊಟ್ಟು ಕಳ್ಸಿನ್ ನೋಡ್ಬೇ ನಿನಗ. ಮತ್ತ ನೀವು ಊರಿಗೆ ಒಳಗೆ ಊಟ ಹಾಕ್ಸಿದಿ, ಮತ್ ಮಗಳು ಮತ್ ರೇಷ್ಮೆ ಸೀರೆ ಉಡಿಸ್ತಾಳ ನನಗ. ಆಗ್ಲಿ ಬೇ, ಹಂಗಾಗ್ಲಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಗೃಹಲಕ್ಷ್ಮಿ ನಿಮ್ಮಂತವ್ರ ಮನೆಗೆ ಯೋಜನೆ ನಾ ಕಳಿಸಿರೋದ್ರಿಂದ ಇಷ್ಟ ಅನುಕೂಲ ಆಗತೈತ್ಲ. ಇಡೀ ರಾಜ್ಯದೆಲ್ಲ ಹೆಣ್ಮಕ್ಳಿಗೆ ಚಲೋ ಆಗಿತ್ತು. ಇನ್ನು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಮಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೈಲಿಗೆ ಹಾಕುವ ಉದ್ದೇಶವಿಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ ಏನು ಮಾಡ್ತಾರೆ? 100 ಸಿದ್ದರಾಮಯ್ಯ ಬಂದ್ರು ಬಂಧಿಸಲು ಆಗಲ್ಲ ಅಂದ್ರು. ಬಂಧಿಸಲು ಒಂದು ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿದೆ. ಎಚ್.ಡಿ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಇದ್ದಂತೆ, ಯಾವುದೇ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿತ್ತು. ಮುಡಾ ಕೇಸ್ ಬಗ್ಗೆ ಎಚ್.ಡಿ.ಕೆ ಮತ್ತು ಸಿಎಂ ಸಿದ್ದು ಟಾಕ್ ವಾರ್ ಇನ್ನೂ ಕೂಡ ಮುಂದುವರೆದಿದೆ.